ಒಬ್ಬ ಕೂಲಿ ನಾಲಿ ಮಾಡುವ ಕೆಲಸಗಾರ, ಒಬ್ಬ ಮೆಕ್ಯಾನಿಕ್. ನೋಡ್ರಿ ಅದೃಷ್ಟ ಹೆಂಗೆ ಒಲದ ಬರ್ತೈತಿ ಅನ್ನೋದು ಇದು ಒಂದು ಜ್ವಲಂತ ಉದಾಹರಣೆ. ಇವತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರ ಗ್ರಾಮದ ಒಬ್ಬ ಅಲ್ತಾಫ್ ಅನ್ನುವ ಒಬ್ಬ ಮೆಕ್ಯಾನಿಕ್, ಅವನಿಗೆ 25 ಕೋಟಿ ರೂಪಾಯಿ ಲಾಟ್ರಿ ಹತ್ತೈತ್ರಿ. ಲಾಟ್ರಿದಿಂದ ಎಷ್ಟೋ ಮಂದಿ ಹಾಳಾಗಿ ಹೋಗ್ಯಾರ, ಸಂಸಾರ ಹಾಳಾಗಿ ಹೋಗ್ಯಾವ. ಲಾಟ್ರಿ ಆಡ್ರಿ, ಲಾಟ್ರಿದಾಗ ಹೋಗ್ರಿ ಅಂತೇಳಿ ಹೇಳುವ ಮನಸ್ಥಿತಿ ನಮ್ಮದಿಲ್ಲ, ಅದನ್ನು ಸಮರ್ಥನೆ ಸಹಿತ ಮಾಡುವುದಿಲ್ಲ. ಆದರೆ ಈ ಅಲ್ತಾಫ್ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಅನೇಕ ಬಡ್ಡಿ ವ್ಯವಹಾರಗಳಲ್ಲಿಯೂ ಸಹಿತ ಬಡ್ಡಿ ತುಂಬಿ ಸಾಕಾಗಿ ಹೋಗಿದ್ದ. ಆದರೆ ಇವತ್ತು ಒಂದು ಲಾಟ್ರಿ ತಗೋತೀನಿ, ಆ ಲಾಟ್ರಿದಿಂದ ನನ್ನ ಜೀವನವೇ ಬದಲಾಗತೈತಿ ಅಂಥೇಳಿ ತಿಳಿದು ಕೇರಳದ ಓಣಂ ಲಾಟ್ರಿಯಲ್ಲಿ ಒಂದು 500 ರೂಪಾಯಿ ಕೊಟ್ಟು ಒಂದು ಲಾಟ್ರಿ ತಗೋತಾನೆ. ಮುಂದೆ ಭಾಳ ಕುತೂಹಲ ಭರಿತವಾದ ಸುದ್ದಿ ಐತಿ, ಕೇಳ್ರಿ ಇದು ಹೆಂಗೈತಿ. ಈ ಸುದ್ದಿ ನೀವು ಕೇಳಿದ್ರೆ ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಹೆಂಗೆ ಹೊರಗೆ ಹಾಕ್ಯಾರ ಅನ್ನೋದು ಸಹಿತ ಗೊತ್ತಾಕೈತಿ. ಇದೇ ರೀತಿ ಯಾರಿಗೆ ಆ 500 ರೂಪಾಯಿ ಕೊಟ್ಟು ಲಾಟ್ರಿ ಟಿಕೆಟ್ ತಗೋತಾನ, ಇನ್ನೂ ಫಲಿತಾಂಶ ಒಂದು ತಿಂಗಳು ಇರ್ತೈತಿ, ಆದರೆ ಅವನಿಗೆ ಖರ್ಚಿಗೆ 100-200 ರೂಪಾಯಿ ಕಡಿಮೆ ಬಂದಾಗ ಅದೇ ಲಾಟ್ರಿಯನ್ನು ತನ್ನ ಸ್ನೇಹಿತರಿಗೆ ಹೋಗಿ ಹೇಳ್ತಾನೆ, ಇದನ್ನು 200 ರೂಪಾಯಿಗೆ ಬೇಕಾದ್ರೆ ತಗೋರಿಪ್ಪ, ನನಗೆ ಖರ್ಚಿಗೆ ದುಡ್ಡು ಬೇಕಾಗಿ ಅವು ಇಟ್ಕೋರಿ ಲಾಟ್ರಿ ಅಂದಾಗ ಯಾರೂ ಮುಂದೆ ಬರೋದಿಲ್ಲ ರೀ. ಅದೇನು ಹತ್ತೈತಿ ಬಿಡೋ ಮಾರಾಯ ಅಂತಾರೆ. ಆದರೆ ಇವತ್ತು ಲಾಟ್ರಿ, ಅದೇ ಲಾಟ್ರಿ ಇದೇ ಅಲ್ತಾಫನಿಗೆ 25 ಕೋಟಿ ರೂಪಾಯಿ ಇವತ್ತು ಲಾಟ್ರಿ ಬಂಪರ್ ನಂಬರ್ ಬರ್ತೈತಿ. 25 ಕೋಟಿ ರೂಪಾಯಿ ಒಡೆಯ ಅವ ಆಗುವುದಿಲ್ಲ. ಇದು ಹೆಂಗೆ ಹೇಳ್ತಿ ಕಾಕ ಅಂತಿರ್ಬೇಕು. ಅದಕ್ಕೆ ಸರ್ಚಾರ್ಜ್ ಐತಿ, ತೆರಿಗೆ ಐತಿ, ಟ್ಯಾಕ್ಸ್ ಐತಿ, ಎಲ್ಲ ಕೂಡಿಸಿ ಕಟ್ ಮಾಡಿ ಅವಂಗೆ 12 ಕೋಟಿ ರೂಪಾಯಿ ಮಾತ್ರ ಅವನ ಅಕೌಂಟಿಗೆ ಬರುವುದು. ಅಕೌಂಟಿಗೆ ಬಂದ ತಕ್ಷಣ ಮತ್ತೊಂದು ಸರ್ಚಾರ್ಜ್ ಅಂತೇಳಿ ಮತ್ತೊಂದು ಕೋಟಿ ಕಡಿಮೆ ಆಕೈತಿ. ಅದರ ಸಲುವಾಗಿ ಅವಂಗೆ 11-11.5 ಕೋಟಿ ಮಾತ್ರ ಸಿಗುವುದೆಂದು ಕೆಲವು ಹಣಕಾಸಿನ ವ್ಯವಹಾರ ಮಾಡುವಂಥ ಅಂಕಿ ಸಂಖ್ಯೆಗಳನ್ನು ನೀಡ್ತಾರೆ. ಆದರೆ ದಿಕ್ಕ ಬದಲು ಮಾಡುವಂಥ ಈ ಅಲ್ತಾಫನಿಗೆ 11 ಕೋಟಿ ರೂಪಾಯಿ ಸಿಕ್ಕರೂ ಸಹಿತ ಅವ ಹೇಳ್ತಾನ, ಯಾರಿಗೆ ತೊಂದರೆ ಐತಿ ಹಣಕಾಸಿಂದು ಅವರಿಗೆ ಸಹಾಯ ಮಾಡ್ತೀನಿ, ದಾನ ಧರ್ಮ ಮಾಡ್ತೀನಿ, ನನಗಾದ ಪರಿಸ್ಥಿತಿ ಅವರಿಗೆ ಬರಬಾರ್ದು. ಬೆಳಗಿನಿಂದ ಸಾಯಂಕಾಲವರೆಗೆ 300-400 ರೂಪಾಯಿ ಕೂಲಿ ನಾಲಿ ಮಾಡಿ ನಾನು ಈ ಲಾಟ್ರಿ ತೊಗೋತಿದ್ದೆ, ಲಾಟ್ರಿಯಲ್ಲಿಯೂ ಸಹಿತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಆದರೆ ಕೆಲವು ಕುಟುಂಬಗಳು ಸಹಿತ ಲಾಟ್ರಿಯಲ್ಲಿ ಜೂಜಾಟ ಆಡಿ, ಲಾಟ್ರಿ ಅಂದರೂ ಸಹಿತ ಇದೊಂದು ಜೂಜಾಟ, ಆ ಜೂಜಾಟಕ್ಕೆ ಮಾರು ಹೋಗಿ ಅಲ್ತಾಫ್ಗೆ ಹತ್ತಿ ಐತೆ ಅಂದ್ರೆ ಮತ್ತು ನನಗೆ ಯಾಕೆ ಹತ್ತಿಲ್ಲ ಅಂತೇಳಿ ನೀವು ಲಾಟ್ರಿ ಖರೀದಿ ಮಾಡೋಕ್ಕೆ ಹೋಗಿ ಹಾಳಾಗಬೇಡ್ರಿ. ಅದು ಅದೃಷ್ಟ ಬಲ ಇದ್ದರೆ ಮಾತ್ರ ಲಾಟ್ರಿ ಹತ್ತೈತಿ. ಅಲ್ತಾಫ್ ತಮ್ಮ ಮಕ್ಕಳ ಮದುವೆಗೋಸ್ಕರ, ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ತನ್ನದೇ ಆದಂಥ ಒಂದು ಸ್ವಂತ ಮನೆ ತೆಗೆದುಕೊಳ್ಳಬೇಕು, ವೃದ್ಧ ತಂದೆ ತಾಯಿಗಳನ್ನು ಸಾಕಬೇಕು, ಆರೋಗ್ಯ ವಿಚಾರ ಮಾಡಬೇಕು, ಉಳಿದ ದುಡ್ಡಿನಲ್ಲಿ ಒಂದು ಸಹಾಯಧನ ಅಂಥೇಳಿ ಯಾರೋ ಬಡವರಿಗೆ ಕೊಡ್ತೀನಿ ಅಂಥೇಳಿ ಏನು ವಾಗ್ದಾನ ಮಾಡ್ಯಾನ, ಅವನ ಕನಸು ನನಸಾಗಲಿ, ಒಳ್ಳೆಯದಾಗಲಿ ಅಲ್ತಾಫ್. ಆದರೆ ಅಲ್ತಾಫ್ ನನಗೆ ನಾನು ಲಾಟ್ರಿ ತೊಗೋತೀನಿ ಅಂಥೇಳಿ ನೀವೆಲ್ಲಾದರೂ ಬೆನ್ನು ಹತ್ತಿದ್ರೆ ಅದು 500 ರೂಪಾಯಿ ಲಾಟ್ರಿ ತೊಗೊಂಡು ಮತ್ತೊಬ್ಬರಿಗೆ ಕೊಡಕ್ಕೆ ಹೋಗಿದ್ದ. ಆದರೆ 200 ರೂಪಾಯಿಗೆ ಅದನ್ನು ಯಾರು ತೊಗೊಲಿಲ್ಲ. ಆದರೆ ಇವತ್ತು ಪಶ್ಚಾತ್ತಾಪ ಪಡಾಕತ್ತಾರ. 25 ಕೋಟಿ ರೂಪಾಯಿ ಅಲ್ತಾಫ್ಗೆ ಹತ್ತಿದ ಲಾಟ್ರಿ 200 ರೂಪಾಯಿಗೆ ನನಗೆ ಮಾರಕ್ಕೆ ಬಂದಿದ್ದಪ್ಪ, ನಾ ತೊಗೊಲಿಲ್ಲ ಅಂಥೇಳಿ. ಆದರೆ ಹಣೆ ಬರೋದಾಗ ಲಕ್ಷ್ಮಿ ಬರಬೇಕು, ಆವಾಗನೇ ಅದು ಧನಲಕ್ಷ್ಮಿಯಾಗಿ ಮನೆಗೆ ಹೋಗಿ ಪರಿವರ್ತನೆ ಆಗತೈತೆ ಅನ್ನೋದು ಇದೇ ಅಲ್ತಾಫನ ಸ್ಟೋರಿ ಹೇಳಾಕತ್ತೀನಿ. ಹಂಗಾದ್ರೆ ಮಂಡ್ಯದ ಪಾಂಡವಪುರದ ಅಲ್ತಾಫಂದು ಒಂದು ಸಣ್ಣ ವಿಡಿಯೋ ಹಾಕ್ತೀನಿ, ನೋಡ್ತೀರಿ. ಯೂಟ್ಯೂಬ್ದಾಗ ಬಟನ್ ಹೊಡಿರಿ, ನಂಬರ್ 1 ನ್ಯೂಸ್ ಕನ್ನಡ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.